ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಈ ಸರ್ಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ಮಂತ್ರಿಗಳು ಅವರ ಬೇಜವಾಬ್ದಾರಿ ಹೇಳಿಕೆಗಳು ಪದೇ ಪದೇ ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇದೇ ಶಿವಾನಂದ ಪಾಟೀಲ್ ರವರು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಿಂದೆ 1 ಲಕ್ಷವನ್ನ ಕೊಡ್ತಾ ಇದ್ರು, ಈಗ 5 ಲಕ್ಷವನ್ನ ಪರಿಹಾರ ಕೊಡ್ತಾ ಇದ್ದೇವೆ. ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡಿದ್ರು. ಮತ್ತೆ ಇವತ್ತು ಅದೇ ತಪ್ಪನ್ನ ನಿನ್ನೆ ದಿನ ಮಾಡಿದ್ದಾರೆ. ರೈತರನ್ನ ಅವಮಾನಿಸತಕ್ಕಂಥ ಒಂದು ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನ ಹೇಳಿ, ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆಯನ್ನು ಕೂಡ ತೆಗೆದುಕೊಳ್ಳಿ, ಏನು ಮುಳುಗೋಗೋದಿಲ್ಲ. ಆದರೆ ಈ ನಾಡಿಗೆ ದೇಶಕ್ಕೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ, ಈ ಸರ್ಕಾರದ ಧೋರಣೆ, ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ ರೈತರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸುತ್ತದೆ. ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು, ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವರು ನಡ್ಕೊಂಡಿದ್ದಾರೆ, ಐಷಾರಾಮಿ ವಿಮಾನದಲ್ಲಿ ಬಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನು ಟ್ವೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ ಪದೇ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಯಾಕೆ ಸರ್ ರೈತರ ಮೇಲೆ ಉದ್ದಾಟತನದ ಮಾತನಾಡ್ತಾರೆ ಯಾವಾಗಲೂ ಶಿವಾನಂದ ಪಾಟೀಲ್ ಅವರು? ಹಿಂದೆನೂ ಮಾತಾಡಿದ್ರು ಸರ್. ಕೇವಲ ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, ನಾನು ಮತ್ತೆ ಹೇಳ್ತೇನೆ, ಜಮೀರ್ ಅಹಮದ್ ಕೂಡ ನೆನಪು ಮಾಡ್ಕೊಳ್ಳಿ ನೀವು. ನಾವೇನು ಮುಖ್ಯಮಂತ್ರಿಗಳವರೆಲ್ಲ ಜಡ್ಕಾ ಗಾಡಿಯಲ್ಲಿ ಡೆಲ್ಲಿಗೆ ಹೋಗಿ ಎತ್ತಿನ ಗಾಡಿಯಲ್ಲಿ ಬನ್ನಿ ಅಂತ ಹೇಳೋದಿಲ್ಲ. ಆದರೆ ನಡವಳಿಕೆಗಳು ಶಿವಾನಂದ ಪಾಟೀಲ್ ಅವರಿರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಸರ್ಕಾರದ ಮಂತ್ರಿಗಳ ನಡವಳಿಕೆಗಳೇ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿದೆ. ಎಲ್ಲ ಮೊದಲೇನೆ ರೈತರಿರ್ಬೋದು, ರಾಜ್ಯದ ಜನ ಇರ್ಬೋದು, ರಾಜಕಾರಣಿಗಳು ಅಂತ ಹೇಳಿದ್ರೆ ಉಡಾಫಿಯಾಗಿ ಮಾತಾಡ್ತಾರೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದು ರೀತಿ ಕೆಟ್ಟದಾಗ ಮಾತಾಡ್ತಾರೆ. ರಾಜಕಾರಣಿಗಳು ಅಂದ್ರೆ ಬೇಜವಾಬ್ದಾರಿ ಅಂತ ಹೇಳಿ ರಾಜ್ಯದ ಜನರು ಮಾತಾಡ್ತಾರೆ. ಅದಕ್ಕೆ ಪೂರಕವಾಗಿ ಈ ರೀತಿ ಮಂತ್ರಿಗಳ ಬೇಜವಾಬ್ದಾರಿ ಹೇಳಿಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ತತ್ಕ್ಷಣ ನೀವು ಶಿವಾನಂದ ಪಾಟೀಲ್ ರವರಿಂದ ಕ್ಷಮೆಯನ್ನ ಕೇಳಬೇಕು. ಸಾಧ್ಯ ಆದರೆ ಮಂತ್ರಿ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೇದು. ಮತ್ತೆ ರೈತರಿಗೆ ಅವಮಾನ ಮಾಡತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರತಕ್ಕಂಥದ್ದಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.